ತೇಜಸ್ವಿ ಸೂರ್ಯ ಅಂತ ಬಂದಾಗ ಅವ್ರು ನಿಜವಾಗೂ ನೀವಾಗಲೇ ಹೇಳ್ತಾ ಇದ್ದೀರಾ 5 ವರ್ಷಗಳ ಕಾಲ ಅದ್ಭುತವಾದ ಕೆಲಸ ಏನೂ ಮಾಡಿಲ್ಲ ಅವರು ಅಂತ. ನೀವು ಕಂಡಂತೆ ಅವರಲ್ಲಿದ್ದಂಥ ಮೈನಸ್ಗಳು ಏನು ಅಂತ ಹೇಳಿ? ಎಲ್ಲ ಮೈನಸ್ಸೇ. ಮಾತು ಚೆನ್ನಾಗಿ ಆಡ್ತಾರೆ, ಭಾಷಣಗಳು ಚೆನ್ನಾಗಿ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟು ಜನರ ಜೊತೆ ಸ್ಪಂದಿಸಿದಾರಾ ಇಲ್ವಾ ಅದು ನೀವು ಹೇಳಬೇಕು. ಚೆನ್ನಾಗಿ ಗೊತ್ತು. ಎಲ್ಲಿ ಹೋದರೂ ಅಷ್ಟೇ. ನಮ್ಮ ಬಡವ್ರ ಹತ್ರ ಸ್ಲಮ್ ಹತ್ರ ಹೋದಾಗೂ ಒಂದು ದಿವಸ ಬಂದಿಲ್ಲ. ನಾನೇ ಅಪಾರ್ಟ್ಮೆಂಟ್ಗಳಿಗೆ ಹೋಗಿದ್ದೆ, 5 ವರ್ಷ ಹಿಂದೆ ಬಂದವರು ಹೋಗಿಲ್ಲ. ನೋಡಿ, ಜನ ಏನು ಅಪೇಕ್ಷೆ ಪಡ್ತಾರೆ ಒಬ್ಬ ಜನಪ್ರತಿನಿಧಿಯಿಂದ? ಕೈಗೆ ಸಿಗಬೇಕು. ಹೌದು, ಒಂದು ಸರ್ಟನ್ ಟೈಮ್ ಇರುತ್ತೆ. ನೀವು ಸರಿ, ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ ನಡೀತಾ ಇದೆಯಾ, ಓಕೆ, ಆಗ ಡೆಲ್ಲಿಗೆ ಹೋಗಬೇಕು. ಆ ಟೈಮ್ ಬಿಟ್ಟು ನೀವು ಆಫೀಸಲ್ಲಿ ಸಿಗ್ಬೋದಲ್ಲ, ಎಲ್ಲಿದ್ರು ಅನ್ನೋದು ಗೊತ್ತಿಲ್ಲ. ಆಮೇಲೆ ನಮ್ಮ ಬೆಂಗಳೂರು ದಕ್ಷಿಣ ಇರ್ಬೋದು, ನಮ್ಮ ಕರ್ನಾಟಕದ ಹಿತದೃಷ್ಟಿಯಿಂದ ನಮ್ಮ ಪಾರ್ಲಿಮೆಂಟಲ್ಲಿ ನಮ್ಮ ಧ್ವನಿಯಾಗಿರಲಿಲ್ಲ. ನಮಗೆ ತೆರಿಗೆ ವಿಷಯದಲ್ಲಿ ನಮಗೆ ಭಾಳ ಮೋಸ ಆಗಿದೆ ನಮ್ಮ ರಾಜ್ಯಕ್ಕೆ. ಆದರೆ ಇವರೇ ಅಲ್ಲ, 25 ಜನ BJP ಸಂಸದರು ಅವರು ನೋಡಿ, ಈಗ ಬರ ಇದೆ, ಪರಿಹಾರ ನಮಗೆ ಸಿಕ್ಕಿಲ್ಲ, ಮಾತಾಡಿದ್ರ ಇಲ್ಲ. ನಮಗೆ ನಾವು 100 ರೂಪಾಯಿ ಕೊಡ್ತಾ ಇದೀವಿ ಅಂದರೆ ನಮಗೆ ವಾಪಸ್ ಬರ್ತಿರೋ ಜಸ್ಟ್ 13.9. ಮಾತಾಡಿದ್ರ ನಮ್ಮ ಕನ್ನಡಿಗರಿಗೆ ನಿಜವಾಗ್ಲೂ ಅನ್ಯಾಯ ಆಗ್ತಿದೆ. ನಮಗಿಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ನಮಗೆ ಇದು ನಮ್ಮ ಪಾಲಿದು, ನಾವು ಕಷ್ಟಪಟ್ಟು ದುಡ್ದಿರೋ ಹಣ ಇದು. ನಮಗೆ ಸಿಗಬೇಕಾಗಿರುವಂಥ ಹಣ ನಮಗೆ ವಾಪಸ್ ಕೊಡಿ ಅಂತ ಕೇಳಿದ್ರ ಇವರು? ಇಲ್ಲ. ಹಾಗಾಗಿ ಜನರ ಜೊತೆ ಸ್ಪಂದಿಸಲಿಲ್ಲ, ಜನರ ಕಷ್ಟ ಸುಖ ಭಾಗಿಯಾಗಿರಲಿಲ್ಲ. 5 ವರ್ಷ ಮಿಸ್ಸಿಂಗು, ನಮ್ಮ ಧ್ವನಿಯಾಗೂ ಇರಲಿಲ್ಲ. ಅದೊಂದೇ ಅಲ್ಲ, ನೋಡಿ, ಒಬ್ಬ ಜನಪ್ರತಿನಿಧಿಯಾಗಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗಬೇಕು. ಜನರ ದೇಶ ಕಟ್ಟೋ ಕೆಲಸ ಮಾಡಬೇಕು, ದೇಶ ಒಡೆಯೋ ಕೆಲಸ ಯಾವತ್ತೂ ಮಾಡಬಾರ್ದು. ಸೊ ನೀವು ಸಹ ನೋಡಿದ್ದೀರಾ, ಬರೀ ಬೆಂಕಿ ಹಚ್ಚೋ ಕೆಲಸ. ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕದಲ್ಲಿ. ನಾವು ಈ ರೀತಿ ಒಪ್ಪಲ್ಲ. ಈಗ ನೀವು ದೇಶದ ರಾಜಕೀಯ ದ್ವೇಷ ಕೋಮುವಾದ, ಜಾತಿ ಧರ್ಮ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.